टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕೇರಳ ಹೈಕೋರ್ಟ್ನ 3 ಜಡ್ಜ್ಗಳು ಜಸ್ಟ್ ಮಿಸ್. ಉಗ್ರರ ದಾಳಿಯಿಂದ ಪಾರಾಗಿದ್ದಾರೆ 3 ನ್ಯಾಯಾಧೀಶರು. ಕುಟುಂಬ ಸಮೇತ 8 ಜನರ ತಂಡ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಹೋಗಿತ್ತು. ಏಪ್ರಿಲ್ 17ರಂದು ಕಾಶ್ಮೀರಕ್ಕೆ ಬಂದಿಳಿದಿದ್ರು 8 ಮಂದಿ. ಏಪ್ರಿಲ್ 21ರಂದು ಪಹಲ್ಗಾಮ್ ತಲುಪಿದ್ರು ನ್ಯಾಯಾಧೀಶರು. ಈ ಗುಂಡಿನ ದಾಳಿ ನಡೆದಿದೆಯಲ್ಲ ಅಲ್ಲಿಗೆ ಹೋಗಿದ್ರು. ಇಡೀ ರಾತ್ರಿ ಪಹಲ್ಗಾಮ್ನಲ್ಲೇ ಈ ಕುಟುಂಬ ಸಮೇತ ವಾಸ್ತವ್ಯ ಹೂಡಿದ್ದಾರೆ. ನಿನ್ನೆ ಬೆಳಿಗ್ಗೆ 9:30ಕ್ಕೆ ಪಹಲ್ಗಾಮ್ನಿಂದ ಶ್ರೀನಗರಕ್ಕೆ ವಾಪಸ್ಸಾಗಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಆಗಿರೋ ದಾಳಿ ಇದು. ಬೆಳಿಗ್ಗೆ ಅಷ್ಟೇ ವಾಪಸ್ಸಾಗಿದ್ದಾರೆ. ಜಸ್ಟ್ ಮಿಸ್. 3 ನ್ಯಾಯಾಧೀಶರು ಮತ್ತವರ ಕುಟುಂಬಸ್ಥರು ಉಗ್ರರ ದಾಳಿಯಿಂದ ಪಾರಾಗಿದ್ದಾರೆ. ಕುಟುಂಬ ಸಮೇತ 8 ಜನರ ತಂಡ ಕಾಶ್ಮೀರಕ್ಕೆ ಪ್ರವಾಸ ಬೆಳೆಸಿತ್ತು. ನಿನ್ನೆ ಬೆಳಿಗ್ಗೆವರೆಗೂ ಕೂಡ ಅಲ್ಲೇ ಇದ್ರು. ಬೆಳಿಗ್ಗೆ 9:30ಕ್ಕೆ ಪಹಲ್ಗಾಮ್ನಿಂದ ಶ್ರೀನಗರಕ್ಕೆ ವಾಪಸ್ಸಾಗಿದ್ದಾರೆ. ಹಾಗಾಗಿ ಪಾರಾಗಿದ್ದಾರೆ. ಬೇಸಿಗೆ ರಜಾ ಅಂತಂದ್ರೆ ಪ್ರವಾಸಕ್ಕೆ ಹೋಗೋರು, ಅದರಲ್ಲೂ ಕೂಡ ಪ್ರವಾಸಿಗರ ಸ್ವರ್ಗ ಅಂತ ಕರೆಸ್ಕೊಳ್ಳುವಂತಹ ಕಾಶ್ಮೀರಕ್ಕೆ ಹೋಗ್ತಾರೆ. ಆದರೆ ಅಂತಹ ಜಾಗವನ್ನ ನರಕವಾಗಿಸಿದ್ರು ಈ ಉಗ್ರರು. 3 ನ್ಯಾಯಾಧೀಶರು ಜಸ್ಟ್ ಮಿಸ್ ಪಾರಾಗಿದ್ದಾರೆ. 2 ಕನ್ನಡಿಗರು ಈ ದಾಳಿಗೆ ಬಲಿಯಾದರು. ಓರ್ವ ಆಂಧ್ರ ಮೂಲದ ಬೆಂಗಳೂರಿನ ನಿವಾಸಿ ಕೂಡ ಬಲಿಯಾಗಿದ್ದಾರೆ.